अखंडमंडलाकारं व्याप्तं येन चराचरं तत्पदं दर्शितं येन तस्मै ಶ್ರೀ ಗುರವೇ ನಮಃ. ಪರಂಪರೆಯ ಪ್ರಾರಂಭಕರ್ತೃಗಳಾದ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನು, ಮುಖಳಕೋಡದ ಸದ್ಗುರು ಯಲ್ಲಾಲಿಂಗ ಮಹಾರಾಜರನ್ನ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಗಳವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ, ಈ ಕಾರ್ಯಕ್ರಮದ ಕಾರಣೀಭೂತರು ಜಗತ್ತಿನ ಮೂಲ ಆದಿಯೋಗಿಯಾದ ದಕ್ಷಿಣಾಮೂರ್ತಿಯಾಗಿ ಜಗತ್ತಿಗೆ ಜ್ಞಾನವನ್ನು ಬೋಧಿಸಿದಂತಹ, ಜಗತ್ತಿನ ಹುಟ್ಟು ಸಾವುಗಳ ಕಾರಣೀಕರ್ತನಾದಂಥ ಆ ಆದಿ ಸಾಂಬಶಿವನಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಇಂದಿನ ಮಹಾಶಿವರಾತ್ರಿ ನಿಮಿತ್ತ ಹಮ್ಮಿಕೊಂಡಂತಹ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಶಿವನಾಮ ಭಜನೆ, ಈ ಒಂದು ಶಿವನಾಮ ಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಶ್ರೀ ವೇದಮೂರ್ತಿ ಗಂಗಾಧರ ಶಾಸ್ತ್ರಿಗಳವರೇ ಮತ್ತು ಸಂಗಡಿಗರೇ, ಈ ಒಂದು ಪುಣ್ಯಮಯ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪತ್ರಿಕಾ ಮಾಧ್ಯಮದವರೇ, ಇಲ್ಲಿ ನೆರೆದಿರುವ ಸಕಲ ಸದ್ಭಕ್ತರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿರುವ ಚೈತನ್ಯ ಸ್ವರೂಪನಾದ ಆ ಪರಶಿವನಿಗೂ ಶರಣು ಶರಣಾರ್ಥಿ. ನಿಮ್ಮೆಲ್ಲರಿಗೆ ಮಾಹಿತಿ ಇರಂಗ, ಇಂದು ಮಹಾಶಿವರಾತ್ರಿ. ನೋಡ್ರಿ, ಹೆಸರೇ ಹೇಳ್ತದಲ್ಲ ಮಹಾಶಿವರಾತ್ರಿ. ಯಾಕಂದ್ರೆ ಪ್ರತಿ ತಿಂಗಳೈತೆ ನೋಡ್ರಿ, ಈ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಪ್ರತಿ ತಿಂಗಳು ಕೂಡ ಶಿವರಾತ್ರಿನೇ. ಆದ್ರೆ ಮಾಘ ಮಾಸದ ಈ ಬಹುಳ ಚತುರ್ದಶಿಗೆ ಏನಿರ್ತದಲ್ಲ ಅದು ಮಹಾಶಿವರಾತ್ರಿ. ಯಾಕೆ ಮಹಾಶಿವರಾತ್ರಿ? ಈ ಮಹಾಶಿವರಾತ್ರಿ ಹಿನ್ನೆಲೆ ಹೆಚ್ಚಾನೆಚ್ಚು ಜನರಿಗೆಲ್ಲ ಗೊತ್ತಿರ್ತದ. ಭಾರತ ದೇಶದಾದ್ಯಂತ ಇದು ಒಂದು ನಮ್ಮ ಹಬ್ಬಗಳೊಳಗ ಪ್ರಮುಖವಾದದ್ದು, ಮಹತ್ವದ ಹಬ್ಬ. ಇದು ಬರೀ ಹಬ್ಬ ಆಚರಣೆಗೆ ಸೀಮಿತ ಆದ ಹಬ್ಬ ಅಲ್ಲ. ಯಾಕ ಅಂತಂದ್ರೆ ಈ ಹಬ್ಬ ಎಲ್ಲ ಹಬ್ಬಗಳೇನು ಮಾಡ್ತೀವಿ, ಏನೋ ಒಂದು ಸಿಹಿ ತಿನಿಸು ಮಾಡಿ, ಏನೋ ಮಾಡಿ, ಪೂಜಾ ಮಾಡಿ, ಊಟ ಮಾಡಿಬಿಡ್ತೀವಿ. ಆದ್ರೆ ಈ ಮಹಾಶಿವರಾತ್ರಿ ಹೆಂಗಾದ ಗೊತ್ತಾ? ಉಪವಾಸ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಜಾಗರಣೆ ಮಾಡ್ತೀವಿ, ಶಿವನ ಸ್ಮರಣೆ ಮಾಡ್ತೀವಿ, ದೇವಾಲಯದ ದರ್ಶನ ಮಾಡ್ತೀವಿ. ಅವತ್ತ ಪೂರ್ತಿ ಐತೆ ನೋಡ್ರಿ, ನಾವು ಸದಾ ಆ ಭಗವಂತನ ಕಡೆನೇ ಮುಖ ಮಾಡಿರ್ತೀವಿ. ಈ ಮಹಾಶಿವರಾತ್ರಿ ನಮಗೇನು ಹೇಳ್ತದಪ್ಪ ಅಂತಂದ್ರೆ, ಕತ್ತಲಿಂದ ನಮ್ಮನ್ನು ಬೆಳಕಿನೆಡೆಗೆ ಒಯ್ಯೋದು, ಅಜ್ಞಾನವ ಅಂಧಕಾರವನ್ನು ತೊಲಗಿಸಿ ನಮ್ಮನ್ನ ಜ್ಞಾನದೆಡೆಗೆ. ಜಾಗರಣೆ ಅಂದ್ರೆ ಜಾಗೃತರಾಗಿರೋದಕ್ಕೆ ಜಾಗರಣೆ ಅಂತ ಕರೀತಾರೆ. ರಾತ್ರಿ ಜಾಗರಣೆ ಅಂದ್ರೆ ಏನು ಹೇಳ್ರಿ? ಬೆಳತನ ಎದ್ದಿರೋದಲ್ಲ, ಅಂದ್ರೆ ಎಚ್ಚರ ಇರೋದು, ಜಾಗೃತರಾಗಿರೋದು, ಅದಕ್ಕೆ ಜಾಗರಣೆ ಅಂತ ಕರೆದ್ರು. ಇದನ್ನು ಆಧ್ಯಾತ್ಮಿಕವಾಗಿ ನೋಡ್ರಿ, ನಾವು ಅನೇಕ ವಿಧವಾಗಿ ಶಿವನನ್ನು ಇವತ್ತಿನ ದಿನ ಸ್ಮರಿಸ್ತೀವಿ. ಏನು ಇಷ್ಟೊತ್ತು ಮಾಡಿದ್ವಲ್ಲ, ಅಭಿಷೇಕ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ವ್ರತ ಮಾಡ್ತೀವಿ. ಇನ್ನು ಭಾಳ ಜನ ಇತ್ತು ನೋಡ್ರಿ, ಅವತ್ತಿನ ಪೂರ್ತಿ ಶಿವನ ಕುರಿತಾದಂತಹ ನಾಮಾವಳಿಗಳನ್ನು ಹೇಳೋದು, ಭಜನೆಗಳನ್ನು ಹೇಳೋದು ಮಾಡ್ತೀವಿ. ಇನ್ನು ಪ್ರಾಕೃತಿಕವಾಗಿ ನೋಡ್ರಿ, ಇದು ಶಿವಶಕ್ತಿಯರ ಸಮ್ಮಿಲನದ ದಿವಸ ಅಂತ, ಪ್ರಕೃತಿ ಪುರುಷರ ಸಮ್ಮಿಲನ ದಿವಸ ಅಂತ. ನಿಮಗೆ ಅದನ್ನು ಪುರಾಣ ಕಥೆ ಮುಖಾಂತರ ನೋಡ್ಬೇಕಂದ್ರೆ, ಆಗಲೇ ನಮ್ಮ ಮನೋಹರ್ ಪತ್ತಾರ್ ಅವ್ರು ಹೇಳಿದ್ರಲ್ಲ, ಶಿವ ಪಾರ್ವತಿಯರು ಮದುವೆ ಆದ ದಿವಸ ಇವತ್ತೇ. ಎರಡನೇದ್ದು, ಶಿವ ವಿಷವನ್ನು ಕುಡಿದಂತಹ ಆ ಸಮುದ್ರ ಮಥನದೊಳಗೆ ಬಂದಂಥ ಆಲಾಹಲವನ್ನು ಸ್ವೀಕರಿಸಿದಂಥ ದಿನ ಕೂಡ ಇವತ್ತೇ. ಆತನಿಗೆ ನೀಲಕಂಠ ಅಂತ ಹೆಸರು ಬಂದದ್ದು ಇವತ್ತೇ. ಇನ್ನು ಮುಂದೆ ಮೂರನೇದ್ದಾಗಿ ನೋಡ್ರಿ, ಪ್ರಪ್ರಥಮವಾಗಿ ಈ ಸೃಷ್ಟಿ ಒಳಗ ಶಿವ ಲಿಂಗರೂಪ ತಾಳಿದ್ದು. ಈಗ ನಾವು ಲಿಂಗ ಪೂಜೆ ಮಾಡಕತ್ತೀವಲ್ಲ, ಈ ಲಿಂಗರೂಪ ತಾಳಿ ಬ್ರಹ್ಮ ವಿಷ್ಣುವಿಗೆ ದರ್ಶನವನ್ನು ದಯಪಾಲಿಸಿದ ಪವಿತ್ರ ದಿನ ಕೂಡ ಈ ಮಹಾಶಿವರಾತ್ರಿ ದಿನನೇ. ಇಂತಹ ಅನೇಕ ಘಟನೆಗಳಿಗೆ ಇವತ್ತು ಸಾಕ್ಷೀಭೂತವಾದಂತಹ ದಿನ. ಇದನ್ನು ಆಧ್ಯಾತ್ಮಿಕವಾಗಿ ನೋಡಿದ್ವಿ, ಇನ್ನು ಪ್ರಾಕೃತಿಕವಾಗಿ ನೋಡಿದ್ವಿ, ಇನ್ನು ವೈಜ್ಞಾನಿಕವಾಗಿ ನಿಮ್ಗೆ ಹೇಳ್ತೀನಿ. ಇವತ್ತು ಉಪವಾಸ ಇದ್ದು ಇವತ್ತೇ ಯಾಕೆ ಶಿವನ ಬಗ್ಗೆ ಇಷ್ಟು ಧ್ಯಾನ ಮಾಡಬೇಕು, ಆತನ ಸ್ಮರಣೆ ಮಾಡಬೇಕು ಅಂದ್ರೆ, ಈ ಖಗೋಳದಾಗ ಒಂದು ಕೂಡ ಐತೆ ನೋಡ್ರಿ, ಈ ಭೂಮಿ ಇವತ್ತು ವಿಶೇಷವಾದಂಥ ಶಕ್ತಿ ಪಡೆದಿರ್ತದಂತ. ನಾವು ನಿತ್ಯ ಏನು ಜಪ ಮಾಡ್ತೀವಿ, ಪೂಜಾ ಮಾಡ್ತೀವಿ, ನಾವು ಯೋಗ ಸಾಧನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅದರ ಸುಮಾರು 100 ಪಟ್ಟು ಹೆಚ್ಚು ಇವತ್ತು ನಮ್ಮ ಧ್ಯಾನ ಯೋಗಕ್ಕೆ ಉತ್ತಮವಾದ ದಿವಸ ಆಗಿರ್ತದಂತ. ಪ್ರಕೃತಿನೇ ಇವತ್ತು ನಮಗೆ ಸಹಾಯ ಮಾಡ್ತದಂತ. ಇನ್ನು ಇದಿಷ್ಟು ಕಳೆದು ಮುಂದುವರೆದು ನೋಡ್ರಿ, ಈ ಬಿಲ್ವಾರ್ಚನೆ ಮಾಡೋದು. ಇಷ್ಟೊತ್ತು ಬಿಲ್ವಾರ್ಚನೆ ಮಾಡಿದ್ವಲ್ಲ, ನಾನು ಅದಕ್ಕೆ ಭಜನೆ ಮಾಡಿಸಿದ ಮೇಲೇ ನಾನು ಮಾತಾಡಕತ್ತೀನಿ. ಯಾಕೆ ಗೊತ್ತಾ? ಅದ್ರ ಮಹತ್ವ ಹೇಳಬೇಕು ಅಂತ. ಬಿಲ್ವಾರ್ಚನೆ ಮಾಡಿದ್ವಲ್ಲ, ಒಂಚೂರು ವಿಚಾರ ಮಾಡಿ ನೋಡ್ರಿ. ಆ ಬಿಲ್ವಾರ್ಚನೆಗೆ ಭಾಳ ದೊಡ್ಡ ಶಕ್ತಿ ಆದ. ಅದನ್ನು ಯಾರು ಬಿಲ್ಪತ್ರೆ ಏರಿಸ್ಯಾರಲ್ಲ ಅವರು ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗ್ಯಾರಂತ.
ಹೆಂಗ ಈ ಬಿಲ್ಪತ್ರಿನ ಒಂಚೂರು ಆಕಾರ ವಿಚಾರ ಮಾಡಿ ನೋಡ್ರಿ. ಪರಮಾತ್ಮ ಅಂದ್ರ ಆತ ಎಲ್ಲದಕ್ಕೂ ಶ್ರೇಷ್ಠವಾದಂಥ ಪವಿತ್ರ ಆತ್ಮ. ಈ ಬಿಲ್ಪತ್ರಿ ನೋಡ್ರಿ ಹೆಂಗಿರ್ತದೆ, 3 ದಳ ಇರ್ತದಲ್ಲ. ಇದೊಂಚೂರು ವೈಜ್ಞಾನಿಕವಾಗಿ ಆಳವಾಗಿ ಸೂಕ್ಷ್ಮವಾಗಿ ನೋಡ್ರಿ. ಇದು ನಮ್ಮ ಹೃದಯದ ಆಕಾರದಾಗ ಇರ್ತದೆ ನೋಡ್ರಿ. ಆ ಬಿಲ್ಪತ್ರಿ ಐತಲ್ಲ ಹಾರ್ಟ್ ಶೇಪ್ನಾಗ ಇರ್ತದೆ. ಅಂದ್ರೆ ನಮ್ಮ ಆತ್ಮದ ಪ್ರತೀಕ ಈ ಬಿಲ್ಪತ್ರಿ. ಈ ಆತ್ಮ ಪರಮಾತ್ಮನೆಡೆಗೆ ಸಮರ್ಪಿತವಾದಂತಹ ಶುಭ ದಿವಸನೇ ಈ ಶಿವರಾತ್ರಿ ಅಂತ ನಾವು ಇದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಬಹುದಾಗ್ತದ. ಅಂತಹ ಪವಿತ್ರವಾದಂತಹ ಬಿಲ್ಪತ್ರಿ. ಇನ್ನು ವೈಜ್ಞಾನಿಕ ಹೇಳಿದ್ರೆ ಭಾಳ ಅದ. ಆ ಬಿಲ್ಪತ್ರಿ ಇಡುವಾಗ ಐತ್ ನೋಡ್ರಿ, ಅದನ್ನ ಹಿಂಗ ನಮಸ್ಕಾರ ಮಾಡಿಡ್ಬೇಕಾದ್ರೆ ಅದನ್ನ ವಾಸನೆ ತಗೊಂಡ್ರೇ ಐತ್ ನೋಡ್ರಿ, ಎಷ್ಟೋ ರೋಗ ನಿರೋಧಕ ಶಕ್ತಿ ಬರ್ತಾವಂತ. ಆ ಶಿವನಾಮವನ್ನ ಹೇಳೋದ್ರಿಂದನೇ ಐತಲ್ಲ ಎಷ್ಟೋ ಪಾಪ ದೂರ ಆತವಂತ. ಅದು ಇವತ್ತು ಶಿವರಾತ್ರಿ ಅಲ್ಲ, ಹೆಂಗ್ ದೂರ ಆತವ್ರಿ? ಬಿಲ್ಪತ್ರಿ ಇಟ್ರೆ ದೂರ ಆಗ್ತದನ್ನು. ನಿಮ್ಗ ಒಂದು ಪೌರಾಣಿಕ ಕತೆ ಬರ್ತದ. ಒಂದ್ಸಾರಿ ಒಬ್ಬ ಬೇಟೆಗಾರ ಏನ್ ಮಾಡಿದ್ನಂತ, ಬೇಟೆಗೆ ಹೋಗಿದ್ನಂತ. ಬೇಟ ಆಡಿ ಏನಾದ್ರೂ ಪ್ರಾಣಿಗಳನ್ನು ತಗೊಂಡ್ಬರ್ಬೇಕಂತ ಹೋಗಿದ್ದ. ಅವತ್ತು ಒಟ್ಟು ಅದಕ್ಕೆ ಯಾವ ಪ್ರಾಣಿಗಳು ಸಿಕ್ಲಿಲ್ಲ ಪ್ರಾಣಿಗಳು. ಸಾಯಂಕಾಲ ತನ ಹುಡುಕಿದ, ಸಿಕ್ಲಿಲ್ಲ. ಕೊನೆಗೆ ಏನು ಮಾಡಿದ, ಕತ್ಲಾಕಂತ ಬಂದ್ಬಿಡ್ತು. ಮನೆ ದೂರ ಇತ್ತು. ಏನು ಮಾಡೋದು, ಅನಿವಾರ್ಯ. ಕಾಡು ಮಧ್ಯೆ ಅದನ. ಅನಿವಾರ್ಯವಾಗಿ ನಾನು ಕೆಳಗಿದ್ರೆ ಯಾವಾದರೂ ಕ್ರೂರ ಪ್ರಾಣಿಗಳು ನನ್ನ ಮೇಲೆ ಹಲ್ಲೆ ಮಾಡ್ತವ, ನನ್ನ ಏನಾದರೂ ಸಾಯಿಸ್ಬೋದು ಅಂತ ಏನು ಮಾಡಿದ, ಆ ನಸುಗತ್ತಲೊಳಗೆ ಏನು ಮಾಡಿದ, ಒಂದು ಗಿಡ ನೋಡಿದ, ದೊಡ್ಡ ಗಿಡ ಕಂಡಿತಿ. ಆ ಗಿಡದ ಮೇಲೆ ಎತ್ತಿ ಕುಂತ್ಕೊಂಡ್ಬಿಟ್ಟ. ಬೆಳಕರೆತನ ಇಲ್ಲೇ ಕುಂತ್ರಾಯ್ತು ಅಂತ. ಅವತ್ತಿನ ಆ ಕಾಲಮಿತಿ ಒಳಗ ಆ ಗಿಡ ಹತ್ತಿ ಕುಂತ. ಅವತ್ತ ಕುಂತು ಆತ ಹೊತ್ತು ಮುಳುಗಿತ್ತು ನೋಡ್ರಿ. ಆತಗೆ ಸಾವಕಾಶ ನಿದ್ದೆ ಬರಕತ್ತಿ. ನಿದ್ದೆ ಬಂತಂತ ಇಟ್ಕೊಳ್ರಿ, ಅಲ್ಲಿಂದ ಮೇಲಿಂದ ಬೀಳ್ತಾನ. ಬಿದ್ದ ಅಂದ್ರೆ ಯಾವರ ಪ್ರಾಣಿಗಳು ತಿಂತಾವು. ಮತ್ತೆ ಏನು ಮಾಡ್ಬೇಕು, ಎಚ್ಚರ ಇರ್ಬೇಕಲ್ಲ. ಅದಕ್ಕೆ ಒಂದು ಯೋಚನೆ ಮಾಡಿದ, ಏನು ಹೆಂಗಿದ್ರು ಗಿಡದಾಗ ಕುಂತೀನಿ, ನಿದ್ದೆ ಬರಬಾರ್ದಲ್ಲ. ಈಗ ನಿಮ್ಗೆ ನಿದ್ದೆ ಬರಬಾರ್ದಂತಾನೆ ಡಾನ್ಸ್ ಮಾಡಿಸಿದ್ವಿ, ಹಾಡು ಆಡಿಸಿದ್ವಿ, ಭಜನೆ ಮಾಡಿಸಿದ್ವಿ. ಒಟ್ಟು ಹೆಂಗಾರ ಮಾಡಿ ಆ ಶಿವನ ಕಡೆಗೆ ನಿಮ್ಮನ್ನ ಜಾಗರೂಕತೆಯಿಂದ ಮುನ್ನಡೆಸಂತ ಇದು ಒಂದು ಮಾರ್ಗ. ಆತನಿಗೆ ಅವತ್ತು ನಿದ್ದೆ ಬರಬಾರ್ದಲ್ಲ, ಆತ ಎಚ್ಚರನೇ ಇರಬೇಕು, ಜಾಗ್ರನೇ ಇರ್ಬೇಕಲ್ಲ. ಅದಕ್ಕೆ ಆ ಗಿಡ ಹತ್ತಿ ಕುಂತಂತ ಬೇಡ ಏನು ಮಾಡಿದಂತ ಗೊತ್ತಾ, ಆ ಗಿಡದನು ಒಂದೊಂದೇ ಎಲೆ ತಗೊಂಡು ಅವ್ರದ್ದು ಕೆಳಗೆ ಹೋಗಡಕತ್ನಂತ. ಒಂದೊಂದೇ ಎಲೆ ತೆಗೆದು ಕೆಳಗೆ ಹೋಗಡ್ತಿದ್ದ. ಬೆಳಗಾಗ ತನಕನೂ ಕೂಡ ಐತ್ ನೋಡ್ರಿ, ಆ ಗಿಡದನು ಎಲೆ ಕಿತ್ತದು ಕೆಳಗೆ ಹೋಗಡದ್ ಮಾಡ್ತಿದ್ದ. ಬೆಳಗ್ಗೆ ಆಯ್ತಿ, ಅವಾಗ ಗಿಡದಿಂದ ಕೆಳಗಿಳಿದ. ಅಲ್ಲೊಂದು ಅತ್ಯಾಶ್ಚರ್ಯ ಇತ್ತು. ಏನು ಗೊತ್ತಾ, ಆ ಗಿಡದ ಕೆಳಗೆ ಒಂದು ಶಿವಲಿಂಗ ಇತ್ತು. ಅವಾಗ ಏರಿ ಕುಂತಂತ ಗಿಡ ಯಾವುದಂದ್ರೆ ಅದು ಬಿಲ್ವವೃಕ್ಷನೇ ಆಗಿತ್ತು. ಆತನಿಗೆ ಗೊತ್ತಿದ್ದಿಲ್ಲ, ಅವತ್ತ ಮಹಾಶಿವರಾತ್ರಿ ದಿನ ಇತ್ತು. ಆತ ಬೆಳಗಾಗ ತನಕನೂ ಆ ಗಿಡದಿಂದ ಒಂದೊಂದೇ ಪತ್ರೆ ತೆಗೆದು ಆ ಶಿವನ ತಲೆ ಮೇಲೇನೆ ಆಕ್ಯಂತ ಕುಂತಿದ್ದ. ಆ ಬೇಡನೆ ಮುಂದಿನ ಜನ್ಮದೊಳಗೈತ್ ನೋಡ್ರಿ, ರಾಜ ಚಿತ್ರಭಾನುವಾಗಿ ಹುಟ್ಟಿದ್ನಂತ. ಯಾಕ ಅಂತಂದ್ರ ಈ ಕಥೆನ ಐತಲ್ಲ, ಭೀಷ್ಮಾಚಾರ್ಯರೈತಲ್ಲ ತಮ್ಮ ಶರಶಯ್ಯದ ಮೇಲೆ ಮಲಗಿರ್ಬೇಕಾದ್ರ ಮಹಾಶಿವರಾತ್ರಿ ಮಹತ್ವ ಏನು, ಬಿಲ್ವಪತ್ರಿಯನ್ನ ಶಿವನಿಗೆ ಅರ್ಪಿಸೋದ್ರಿಂದ ನಮಗೆ ಏನು ಅದೃಷ್ಟ ಲಾಭ ಬರ್ತದ ಅನ್ನೋದಕ್ಕೆ ಈ ಕಥೆ ಹೇಳ್ತಾರ ಅವರು. ಒಬ್ಬ ಬೇಡ, ಸಾಮಾನ್ಯ ಬೇಟೆಗಾರ, ತನಗೆ ಅರಿವೇ ಇಲ್ಲದಂತೆ ಒಂದು ಗಿಡ ಹತ್ತಿ ಕುಂತ. ಆ ಗಿಡದಾಗ್ಲಿಂತ ಎಲಿ ಹೋಗದಿದ್ನ ಶಿವಲಿಂಗದ ಮೇಲೆ. ಆ ಪುಣ್ಯ ಅದನ್ನ ಮುಂದಿನ ಜನ್ಮದೊಳಗ ಮಹಾರಾಜನನ್ನಾಗಿ ಹುಟ್ಟಿಸಿದಂಥ ಪುಣ್ಯ ಅದು ಮಹಾಶಿವರಾತ್ರಿ ದಿನ ನಾವು ಲಿಂಗಕ್ಕೆ ಅರ್ಪಿಸ ಬಿಲ್ವಪತ್ರಿಯಿಂದ ಬರ್ತದ ಅಂತ ಭೀಷ್ಮಾಚಾರ್ಯರು ಹೇಳ್ತಾರ. ನೋಡ್ರಿ, ಈ ಕತೆ ನಮಗ ಸಾಂದರ್ಭಿಕ ಅನಿಸಿದ್ರು ಕೂಡ ನೀವೆಲ್ಲರೂ ಯೋಚಿಸ್ರಿ. ಈ ಪವಿತ್ರ ದಿನ ಆದಲ್ಲ, ಇದು ಅತ್ಯಂತ ವಿಶೇಷವಾದದ್ದು. ನಾವು ಒಂದು ಬಿಲ್ಪತ್ರೆ ಅರ್ಪಿಸಿಬಿಟ್ರೆ ಆಯ್ತನ್ರಿ, ಅದು ಹೆಂಗೆ ದೇವ್ರು ನಮ್ಗೆ ಇಷ್ಟೆಲ್ಲ ಪಾಪಗಳನ್ನು ನಮ್ಮನ್ನ ಅಷ್ಟು ಅದೃಷ್ಟವಂತ ಮಾಡ್ತಾನೆ, ಪುಣ್ಯಾತ್ಮರನ್ನ ಮಾಡ್ತಾನೆ. ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ. ಇದಕ್ಕೆ ಏನು ಗೊತ್ತಾ, ಈ ಒಂದು ಗಿಡ ಇರ್ತದಂತ ಅನ್ಕೊಳ್ರಿ. ಏನು, ಒಂದು ದೊಡ್ಡ ಗಿಡ ಇರ್ತದ. ಆ ಗಿಡನೇ ನಾವು ಅನ್ಕೊಳ್ರಿ. ಆ ಗಿಡದಾಗ ವಿಧವಾದ ಪಕ್ಷಿಗಳು ಕುಂತಿರ್ತಾವ, ವಿಚಿತ್ರವಾದಂಥ ಪಕ್ಷಿ ಕುಂತಿರ್ತಾವ, ಸಾಕಾಗಷ್ಟು ಕಾಗೆಗಳು ಕುಂತಿರ್ತಾವ ಅನ್ಕೊಳ್ರಿ. ಆ ಗಿಡ ನಾವು ದೇಹ, ಅದರ ಕುಂತಂಥ ವಿಧವಾದಂಥ ಪಕ್ಷಿಗಳು ಕಾಗೆಗಳದವಲ್ಲ, ನಾವು ಮಾಡಿದಂಥ ಪಾಪ ಕರ್ಮಗಳು ಅವೀಸು ಓಡ್ಸಕೈತ್ ನೋಡ್ರಿ. ನಾವೇನು ಭಾಳ ಕಲ್ಲು ಹೊಕ್ಕಡೋದು ಬೇಕಿಲ್ಲ, ಒಂದೇ ಕಲ್ಲು ಸಾಕು. ಒಂದು ಕಲ್ಲು ತಗೊಂಡು ಜೋರಾಗಿ ಗಿಡದಾಗ ಹೊಕ್ಕಡ್ರಿ ಎಲ್ಲ ಪಕ್ಷಿ ಹಾರಿಬಿಡ್ತಾವಲ್ಲ. ಆ ಕಲ್ಲು ಯಾವುದು ಗೊತ್ತಾ, ಅದೇ ಈ ಬಿಲ್ವಪತ್ರಿ, ಅದೇ ಓಂ ನಮಃ ಶಿವಾಯ. ಆ ಶಿವನಾಮ ಮಂತ್ರಕ್ಕೇನಾದಲ್ಲ, ಆ ಒಂದೇ ಮಂತ್ರ ಸಾಕು. ಅವ್ರ ಭಜನೆಯಾಗ ಹೇಳಿದ್ರಲ್ಲ, ಆ ಶಿವನಾಮ ಮಂತ್ರ ಒಂದೇ ಸಾಕು, ಈ ದೇಹಕ್ಕೆ ಮತ್ತೇನು ಬೇಡ, ಆತ ಮೋಕ್ಷ ಕೊಡ್ತಾನ ಅಂದರು. ಇಂತಹ ಪವಿತ್ರವಾದಂಥ ಆ ಶಿವನಾಮನ ಸ್ಮರಣೆ, ಈ ಬಿಲ್ವಪತ್ರೆಯ ಪೂಜೆ, ಇದು ನಿಜವಾಗ್ಲೂ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಆತನಿಗೆ ಒಂದು ಕಡೆಗ ರುದ್ರ ಅಂತ ಹೆಸರಾದ.
ರುದ್ರ ಅಂದ್ರೆ ಭಯಂಕರವಾದತ ಅಂತ. ಮತ್ತೊಂದು ಕಡೆಗೆ ಐತ್ ನೋಡ್ರಿ ಭೋಳಾಶಂಕರ ಆಶುತೋಷ ಅಂತ ಕರೆದಾರ. ಅದನ್ನಂತಹ ಕರುಣಾಮಯಿ ಈ ಜಗತ್ತಿನ ಮತ್ತೊಬ್ರು ಇಲ್ಲ ಅಂತ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಳ ಒಂದ್ ಕಡೆ ಹೇಳ್ತಾರ, ಭಾಳ ಚಂದ ಹೇಳ್ತಾರ, ಕೈವಲ್ಯ ಪದ್ಧತಿ ಒಳಗ ಶಿವಕಾರುಣ್ಯ ಸ್ಥಳದೊಳಗ ಏನಂತಾರ ಗೊತ್ತಾ? ಕಾಯವಿಡಿದಾತ್ಮರಾಶಿಗೆ ಪರತರ ಮುಕ್ತಿಗುಪಾಯವಿದು ನಿಜ ಶಿವ ಮಂತ್ರವಣ್ಣ. ನೋಡ್ರಿ, ಕಾಯವಿಡಿದಾತ್ಮರಾಶಿಗೆ ಪರತರ ಮುಕ್ತಿಗುಪಾಯವಿದು ನಿಜ ಶಿವ ಮಂತ್ರವಣ್ಣ. ಅವರಿವರೆಂಬುದೇನೋ ಶಿವ ಶಿವ, ಭುವನದ ಜನರೊಮ್ಮೆ ತಾವಾಗಿ ಶಿವಮಂತ್ರವಿದನುಸುರೆ, ಮೋಸದೊಳೊಮ್ಮೆ ಶಿವಮಂತ್ರವಿದನುಸುರೆ. ಎನಲಾಗಿ ಇಂತೆನಲಾಗಿ ಶ್ರುತಿ ಎನಲಾಗಿ ಹವಣಿಸಬಾರದ ಕಲುಷ ಒಳಿದು ರಾಜಿಸುವರು ನಿರ್ಮಲತೆಯಿಂದೆನಲಾಗಿ ಅಂದ್ರು. ನೋಡ್ರಿ ಎಂತ ಮಾತು ಹೇಳಿದ್ರು. ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗುಪಾಯವಿದು ನಿಜ ಶಿವ ಮಂತ್ರವಣ್ಣ. ಈ ದೇಹ ಏನು ಒತ್ತು ಬಂದಿವಲ್ಲ ನಾವು, ಈ ದೇಹ ಹೊತ್ಕೊಂಡು ಬಂದಿವಲ್ಲ, ಇದಕ್ಕೇನಾದ್ರೂ ಮುಕ್ತಿ ಸಿಗಬೇಕಾದ್ರ ಅದಕ್ಕೊಂದೇ ಸಾಧನ ಆದಂತ. ಅದು ಯಾವುದು ಅಂದ್ರ ಅದು ಶಿವನ ಮಂತ್ರ. ಆ ಮಂತ್ರದಿಂದನೇ ಈ ದೇಹಕ್ಕೆ ಮುಕ್ತಿ ಅಂತ ಮುಂದೆ ಹೇಳ್ತಾರ ಅವರು. ಹೆಂಗ ಮತ್ತೆ ಇದನ್ನ ಯಾರು ಅನ್ಬೇಕು, ಹೆಂಗ ಅನ್ಬೇಕು? ಅವ್ರು ಹೇಳ್ತಾರ, ಅವರಿವರೆಂಬುದೇನು ಶಿವ ಶಿವ, ಅವರು ಇವ್ರು ಅನ್ನೋದಿಲ್ಲ ಅಂತ. ಇದಕ್ಕ ದೊಡ್ಡರು ಸಣ್ಣರು ಬಡವರು ಶ್ರೀಮಂತರು ನಾನು ಉಚ್ಚ ಜಾತಿ ನೀಚ ಜಾತಿ ಯಾವೂ ಇಲ್ಲ. ಇದನ್ನ ಅನಕೈ ಭೂಮಿ ಮ್ಯಾಗ ಹುಟ್ಟಿದ ಸರ್ವರೂ ಸಮರ್ಥರಾರಂತ. ಅವರಿವರೆಂಬುದೇನು ಶಿವ ಶಿವ, ಯಾರಾದರೂ ಅನ್ರಿ ಮಂತ್ರನ. ಭುವನದ ಜನರೊಮ್ಮೆ ತಾವಾಗೆ ಶಿವಮಂತ್ರವಿದನುಸುರೆ. ನೀವಾಗಿ ನೀವೇನಾದರೂ ಈ ಶಿವಮಂತ್ರನ ಹೇಳಿದ್ದೆ ಆದ್ರ, ಅಥವಾ ಮೋಸದೊಳೊಮ್ಮೆ ಇದನ್ನು ಸುರೆ. ನೋಡ್ರಿ, ಅಕಸ್ಮಾತ್ ನಿಮಗೆ ತಿಳಿದು ಹೇಳಿದ್ರೂ ಸರಿನೇ, ತಿಳಿಯಾರ್ದ ಐತ್ ನೋಡ್ರಿ, ಹುಡ್ರ ಆಡ್ಕೊಂತದವಲ್ಲ, ಅವು ಗೊತ್ತಿಲ್ಲ ಏನು ಮಾಡಕತ್ತಾರ ಅಂತ ಆಡ್ಕೊಂತಾರ ಇಂದ ಗೊತ್ತಿಲ್ಲಂಗೆ ಓಂ ನಮ ಶಿವ ಅಂದ್ಬಿಟ್ಟಿರ್ತಾವ. ಅವು ಗೊತ್ತಿಲ್ಲದ ಅಂದವ ನಮಗೆ ಗೊತ್ತಿದ್ದು ಅನ್ನಕತ್ತೀವಿ. ತಿಳಿದರ ಅನು ತಿಳಿಲಾರ್ದರ ಅನು, ನಿಮ್ಮ ದುಃಖ ದುಮ್ಮಾನಗಳು ಹೋಗಿ ನಿಮ್ಗೆ ಮೋಕ್ಷ ಪ್ರಾಪ್ತಿ ಆಗ್ತದ ಅಂತ ಹೇಳಿ ಎನಲಾಗಿ ಅಂದ್ರೆ ಪುರಾಣಗಳಿದ್ನ ಹೇಳ್ತವಂತ, ಇಂತೆನಲಾಗಿ ಸ್ಮೃತಿಗಳಿದ್ನ ಹೇಳ್ತವಂತ, ಶ್ರುತಿ ಎನಲಾಗಿ ಶ್ರುತಿಗಳೂ ಕೂಡ ಇದನ್ನೇ ಹೇಳ್ತವಂತ. ಇದು ಹೆಂಗ್ರಿ? ತಿಳಿದಂದ್ರ ದೇವ್ರ ಕಂಡನು, ತಿಳಿಯಾರ್ದಂದ್ರೆ ಹೆಂಗ್ ನಮ್ಮ ಪರಮಾತ್ಮ ಒಳ್ಳೇದು ಮಾಡ್ತಾನ? ಹೌದಲ್ಲ? ಒಂದ್ಸಾರಿ ಸಂದೇಹ ಬರ್ತದ ನಮ್ಮೊಳಗ. ಆದ್ರೆ ನೆನ್ಪಿಟ್ಗಳ್ರಿ, ಈಗ ಇಲ್ಲಿ ದೀಪ ಐತಲ್ಲ, ತಿಳಿದರ ಮುಟ್ರಿ ಸುಡ್ತತಿ, ತಿಳಿಯಾರ್ದರ ಮುಟ್ರಿ ಗೊತ್ತಿದ್ದ ಅದು ನಮ್ಗೆ ಟಚ್ ಆದ್ರೂ ಸುಡದೆ, ಗೊತ್ತಿಲ್ಲದ ಅದು ನಮಗೆ ಸ್ಪರ್ಶ ಆದ್ರೂ ಅದು ಸುಡದೆ. ಅದರಂಗ ಶಿವಮಂತ್ರ ಹೆಂಗಾದಪ್ಪ ಅಂದ್ರೆ, ನೀನು ಗೊತ್ತಿದ್ದಂದ್ರೂ ನಿನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದ, ನೀನು ಗೊತ್ತಿಲ್ಲದೆ ಅಂದ್ರೂ ಕೂಡ ಅದು ನಿನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ತಾರ. ಹಂಗಾಗಿ ಈ ಶಿವನಾಮ ಮಂತ್ರ ಅದಲ್ಲ ಅತ್ಯಂತ ದೊಡ್ಡದು. ಇವತ್ತು ಅದು ಅತಿ ಪವಿತ್ರ ದಿನ. ನೋಡ್ರಿ, ನನಗೆಷ್ಟು ಸಂತೋಷ ಆಗ್ತದೆ ಕೆಲವೊಮ್ಮೆ ಅಂದ್ರೆ, ಸಂಖ್ಯೆ ಮುಖ್ಯ ಅಲ್ಲ, ಸತ್ಯ ಮುಖ್ಯ. ಇದು ಶಿವರಾತ್ರಿ ಅಲ್ಲ, ನಿಮಗೊಂದು ಸೂಕ್ಷ್ಮ ಹೇಳ್ತೀನಿ. ಇಲ್ಲೊಬ್ರು ಯಾರ್ದು ಸ್ತುತಿ ಅಲ್ಲ, ಮನೋಹರ್ ಪತ್ತಾರ್ ಅವ್ರವ್ರ ಮಕ್ಕಳು ಹಾಡಿದ್ರು. ನೋಡ್ರಿ, ಇದು ಬೇಕು ನಮ್ಮ ದೇಶದ ಸಂಸ್ಕೃತಿಗೆ, ಇದು ಬೇಕು ನಮ್ಮ ಆಚರಣೆಗಳಿಗೆ. ಒಬ್ಬ ತಂದೆ ತಾನು ಮುಂದೆ ಹಾಡಿದ್ರೆ 3-4 ವರ್ಷದ ಹುಡ್ರಲಿಂತ 6-7 ವರ್ಷದ ಹುಡ್ರ ತನ ಎಲ್ಲ ಅದರಿಂದ ಹಿಂಬಾಲಿಸ್ತವಲ್ಲ. ಆ ಪರಂಪರೆ, ಸಂಸ್ಕಾರ, ಧರ್ಮ ಪ್ರಜ್ಞೆ ಇದು ನಮ್ಮೊಳಗೆ ಎಷ್ಟು ಬರ್ತದಲ್ಲ ಅಷ್ಟು ನಮ್ಮ ಬದುಕೈತ್ ನೋಡ್ರಿ, ಅತ್ಯಂತ ಅಮೃತಮಯವಾಗಿ ಸಂತೋಷಮಯವಾಗಿರ್ತದ ಅವರ ಆ ಗಾಯನ. ಇನ್ನು ನಮ್ಮ ಮಠದ ಶ್ರೀಮತಿ ಸುನಿಲ್ ಕುಮಾರ್ ಗಿರಿಜಾ ಅವರ ದಂಪತಿಗಳ ಮಕ್ಕಳಾದಂಥ ಶ್ರೀನಿಧಿ ಮಧು ನೃತ್ಯ ಮಾಡಿದ್ರಲ್ಲ, ಅತ್ಯಂತ ಖುಷಿ. ಆ ಹುಡ್ರು ಎಷ್ಟು ಪರ್ಫೆಕ್ಟ್ ಮಾಡಿದ್ರ ಅದು ಮುಖ್ಯ ಅಲ್ಲ, ಆ ಹುಡ್ರು ಅಷ್ಟು ಭಕ್ತಿಯಿಂದ ಮಾಡಿದ್ರಲ್ಲ ಅದು ನಮ್ಮೆಲ್ಲರನ್ನ ಅತ್ಯಂತ ಹೆಚ್ಚು ಖುಷಿ ಪಡಿಸ್ತು. ನಿಜವಾಗ್ಲೂ ಆ ನೃತ್ಯ ಭಜನೆ ಈ ಎಲ್ಲ ಕಾರ್ಯಕ್ರಮ ಇದರ ಮೂಲ ಉದ್ದೇಶ ಒಂದೇ. ಇವತ್ತ ಬೆಳಗ್ಗೆ ಸೂರ್ಯೋದಯಕ್ಕೆದ್ದು ಎಷ್ಟೋ ಜನ ಸಾಲು ಸರತಿ ಒಳಗೆ ನಿಂತುಕೊಂಡು ಎಲ್ಲೆಲ್ಲೋ ಶಿವ ದೇವಾಲಯಕ್ಕೆ ಹೋಗಿ ಅಭಿಷೇಕ ಅರ್ಚನೆಗಳನ್ನು ಮಾಡಿಸಿ ಇವತ್ತ ಅತ್ಯಂತ ಶ್ರದ್ಧೆಯಿಂದ ಪವಿತ್ರತೆಯಿಂದ ಇದ್ದು ಸಂಜೆತನ ಉಪವಾಸರದಿರಿ. ಸಾಯಂಕಾಲ ತನ ಇತ್ತು ನೋಡ್ರಿ, ಸಾಧ್ಯ ಆದಷ್ಟು ಭಗವಂತನ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿರಿ. ಇವತ್ತಿನ ಈ ಶಿವರಾತ್ರಿಯ ಶುಭ ಸಂಜೆ ಆದಲ್ಲ, ಈ ಪವಿತ್ರ ಸಂಜೆ ಆದಲ್ಲ, ಈ ಗುರುಮಠದೊಳಗ ನೀವೆಲ್ಲರೂ ಕುಂತ್ಕೊಂಡು ಗುರುವಿನ ಸಾನ್ನಿಧ್ಯದೊಳಗ, ಯಾಕಂದ್ರೆ ಹರಪಥವನ್ನರಿಬಡೆ ಗುರುಪಥ ಮೊದಲು. ಪರಮಾತ್ಮನ ದಾರಿ ಕಾಣಬೇಕಾದ್ರೆ ಮೊದಲೈತ್ ನೋಡ್ರಿ ಗುರುವಿನ ದಾರಿ ಆಗಿರ್ಬೇಕು. ಗುರುನೇ ಕೈ ಹಿಡ್ದು ಅಲ್ಲಿಗೆ ಪರಮಾತ್ಮ ಮುಟ್ಸತ್ತಂತ. ಹಂಗಾಗಿ ತಂದೆ ಯಾರಂತ ತೋರಿಸ್ಬೇಕಾದ್ರೆ ಯಾರು ಬೇಕಲ್ರಿ? ತಾಯಿ ಬೇಕಲ್ಲ. ಅದ್ರಂಗ ಪರಮಾತ್ಮ ಕಾಣ್ಬೇಕಾದ್ರೆ ಐತ್ ನೋಡ್ರಿ ಯಾರು ಬೇಕಂದ್ರೆ ಗುರು ಬೇಕು. ಗುರುವಿನ ಸಾನ್ನಿಧ್ಯದೊಳಗ ಇವತ್ತು ನೀವೆಲ್ಲರೂ ಕುಂತ್ಕೊಂಡು ಆ ರುದ್ರಾಭಿಷೇಕ, ಶಿವನಾಮ ಭಜನೆ, ಈ ಬಿಲ್ವಾರ್ಚನೆ ಇನ್ನು ಐತ್ ನೋಡ್ರಿ, ಈ ಎಲ್ಲ ಪವಿತ್ರ ಕ್ಷಣಗಳನ್ನು ಕಣ್ತುಂಬ್ಕೊಂಡಿರಿ. ನಿಜವಾಗ್ಲೂ ಸಂತೋಷ. ನನಗೆ ಕೊನೆಗೆ ಅವ್ರು ಹೇಳಿದ್ರಲ್ಲ, ಎಲ್ಲ ಲಿಂಗರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂತ. ನನಗೆ ಯಾಕೆ ಇವೆಲ್ಲ ಖುಷಿ ಅನ್ನಿಸ್ತಾವಂದ್ರೆ, ನಾನು ಎಲ್ಲರಿಗೆ ಕಾರ್ಯಕ್ರಮಕ್ಕೆ ಬಾ ಅಂತ ಕರಿತೀನಿ, ಆದ್ರೆ ಅವ್ರಿಗೇನು ತಗಂಬ ಅಂತ ಹೇಳೋದಲ್ಲ.
ಒಮ್ಮೊಮ್ಮೆ ಅನುಮಾನ ಬರ್ತಿರ್ತದೆ ನನಗೆ, ಅಲ್ಲ ಯಾರು ಏನು ತರಲ್ಲ, ಹಣ್ಣು ತರಲ್ಲ, ಹಾರ ತರಲ್ಲ, ಏನು ತರಲ್ಲ ಅಂದ್ರೆ ಹೆಂಗೆ ಮಾಡಲಿ ಅಂತ ಒಮ್ಮೊಮ್ಮೆ ಗೊಂದಲ ಆಗ್ತಿರ್ತದ. ಆದ್ರೆ ನನಗನಿಸ್ತದ ಈ ಮಠದ ಪರಂಪರೆ, ಮುಗಳಕೋಡು ಮಠದ ಪರಂಪರೆ ಹೆಂಗಾದಪ್ಪ ಅಂತಂದ್ರೆ, ಯಾರು ಒಂದು ಸೇರ್ ತಂದು ದಾನ ಕೊಟ್ಟಾರ, ಭಗವಂತ ಅವ್ರ ಮನೆಗೆ ಒಂದು ಏರು ಕೊಟ್ಟಂತ ಪರಂಪರೆ ಇದು ಮುಗಳಕೋಡು ಮಠದ ಪರಂಪರೆ ಆದ. ಅದಕ್ಕೆ ಹೇಳಿದ್ರು ಅವರು, ಎಲ್ಲ ಲಿಂಗರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂದರು. ಆ ಪುಣ್ಯ, ಆ ಸೇವೆ, ಆ ದಾನ ಅದಲ್ಲ, ಸದಾ ಭಕ್ತರನ್ನ ಕಾದದ. ಆ ಭಕ್ತರ ಸೇವೆಗಳನ್ನು ನನಗೆ ನೋಡಿತಲ್ಲ ಅತ್ಯಂತ ಖುಷಿ. ಇವತ್ತ ಆಗಲೇ ಸತ್ಕರಿಸಿದಂಥ ಇದನ್ನು ಹಾಸ್ಕೊಟ್ಟಾರಂದ್ರಲ್ಲ, ಅದನ್ನು ಹಾಸ್ಕೊಟ್ಟರು ಕೂಡ ಇತ್ತು ನೋಡ್ರಿ, ಅವರೇ ಸ್ವಇಚ್ಛೆಯಿಂದ ಬಂದು ಸೇವೆ ಮಾಡಿದ್ರು. ಹಿಂಗೆ ಒಂದಲ್ಲ, ಈ ಮಠದಾಗಾದ ಪ್ರತಿ ಕಾರ್ಯಗಳು ಘಟನೆಗಳದವಲ್ಲ, ಆ ಗುರುನಾಥನೇ ಅವರೊಳಗೆ ಸ್ವಯಂ ಪ್ರೇರಣೆಯಿಂದ ಸೇವೆ ಮಾಡಿಸಿದಂಥ ಘಟನೆಗಳೇ ಇವೆಲ್ಲ ಆಗ್ಯವ. ಇಷ್ಟು ಮಾತ್ರ ಸತ್ಯ. ಇವತ್ತಿನ ಈ ಕ್ಷಣ ನಾನು ಯಾವತ್ತೂ ನಿಮ್ಗೆ ಹೇಳ್ತೀನಿ, ಜೀವನದ ನಾವು ಏನೇನೇನೋ ಮಾಡ್ಬೇಕು ಅನ್ಕೊಂಡಿವಿ. ಜೀವನದ ಮೂಲ ಉದ್ದೇಶನೇ ಇದು ಗೊತ್ತಾ? ಅದ್ಯಾವುದೂ ಅಲ್ಲ. ಜೀವನದ ಮೂಲ ಉದ್ದೇಶ ಈ ಕ್ಷಣನೇ ಐತೆ ನೋಡ್ರಿ, ಆನಂದವಾಗಿ, ಸಂತೋಷವಾಗಿ, ತೃಪ್ತತೆಯಿಂದ ಕಳೆದೇ ನಿಜವಾದ ಮೂಲ ಉದ್ದೇಶ ಜೀವನದ್ದು. ನಾವು ಈ ಕ್ಷಣ ಐತಲ್ಲ, ಎಷ್ಟು ಸಂತೋಷ ಇದೀವಿ, ಎಷ್ಟು ತನ್ಮಯರಾಗಿದ್ದೀವಿ, ಎಷ್ಟು ಸಂತೋಷ ಆನಂದದಿಂದ ಬದುಕ್ತೀವಿ ಅನ್ನೋದು. ಅವ್ರ ಹಾಡಿನಾಗಿತ್ತಲ್ಲ, ಎಲ್ಲಾನ್ ಶಿವ ಅಂದ್ರೆ ನಮ್ಮೊಳಗೆ ಆನ, ಅದನ್ನು ನೋಡೋದು ಮರ್ತೀವಿ ನಾವು ಅಷ್ಟೇ, ಅದನ್ನು ನೋಡೋದು ಮರ್ತೀವಿ. ಹಂಗಾಗಿ ಆ ಶಿವರಾತ್ರಿಯ ದಿವಸ ನಿಮ್ಮೆಲ್ಲರನ್ನ ನೋಡಿ ನನಗೆ ಅತ್ಯಂತ ಸಂತೋಷ ಆಗ್ಯದ. ಈ ಶ್ರದ್ಧೆ, ಭಕ್ತಿ, ಉತ್ಸುಕತೆ ಇದು ಸದಾ ಆ ಭಗವಂತ ನಮ್ಮೊಳಗೆ ನೆಲೆ ಊರಂಥ ಆಶೀರ್ವಾದ ನಮ್ಗೆ ಮಾಡಲಿ ಅಂತ ಅದನ್ನೊಳಗೆ ಪ್ರಾರ್ಥಿಸ್ತಾ, ಮತ್ತೆ ಇವತ್ತಿನ ದಿನ ಕೊನೆಯದಾಗಿ, ಯಾಕಂದ್ರೆ ನಮ್ಮ ಭಾರತ ದೇಶ ಅತ್ಯಂತ ಪವಿತ್ರ ದೇಶ. ಈ ದೇಶದೊಳಗೆ 12 ಜ್ಯೋತಿರ್ಲಿಂಗ ಅದಾವ. ಒಟ್ಟು 12 ಜ್ಯೋತಿರ್ಲಿಂಗ. ಭಾಳ ಜನ ನೋಡಿದಿರ್ತೀರಿ, ಇದ್ರಾಗ 10 ಅನ್ನೋದು ನೋಡಿರ್ತೀರಿ, ಒಬ್ಬೊಬ್ರು 12 ನೋಡಿರ್ತೀರಿ. ಅಮರೇಶ್ವರ ಅದನ್ನೆಲ್ಲ ಆ 12 ಜ್ಯೋತಿರ್ಲಿಂಗ ಆದಮೇಲೆ 13ನೇ ಜ್ಯೋತಿರ್ಲಿಂಗನೇ ಅಮರೇಶ್ವರ ಅನ್ನಂಥ ಪವಿತ್ರ ಸ್ಥಳ. ನಮ್ಮ ಈ ಎರಡೋಣ ಜನ್ಮದಾತರಾದಂಥ ಅಮರೇಶ್ವರ, ಆ ಅಮರೇಶ್ವರ ಇಲ್ಲೇ ಹುಟ್ಟಿದತ್ತ. ನಮ್ಗೆ ಅಲ್ಲಿಗೆಲ್ಲ ಹೋಗಿ ಬರೋದಾಗೋದಿಲ್ಲ. ಇವತ್ತು ಪವಿತ್ರ ದಿನ ಆದ ಆ 12 ಜ್ಯೋತಿರ್ಲಿಂಗದ ಸ್ಮರಣೆ ಮಾಡೋದ್ರೊಂದಿಗೆ ಆ ಪರಶಿವನ ಒಂದು ಚೂರು ಭಕ್ತಿನ ಆತನಿಗೆ ನಾವು ಸಮರ್ಪಿಸಿ ನಮ್ಮ ಮಾತಿಗೆ ವಿರಾಮ ಕೊಡೋಣ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನ ಉಜ್ಜೈನ್ಯ ಮಹಾಕಾಲ ಓಂಕಾರ ಮಮಲೇಶ್ವರ ಪರಳ್ಯ ಭೈದ್ಯನಾಥಂಚ ಢಾಕಿನ್ಯ ಭೀಮಶಂಕರಂ ಸೇತುಬಂದೇಶು ರಾಮೇಶಂ ನಾಗೇಶಂ ಧಾರುಕಾವನೆ ವಾರಣಾಸ್ಯಂತು ವಿಶ್ವೇಶಂ ತ್ರಂಬಕಂ ಗೌತಮಿ ತಟೆ ಹಿಮಾಲಯತು ಕೇದಾರಂ ಕೃಷ್ಣವೇಶಂ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತ ಪಟೇನ್ನರಃ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಅಂತ ಹೇಳ್ಯಾರ. ಆ ಎಲ್ಲ ಜ್ಯೋತಿರ್ಲಿಂಗದ ಕೃಪೆ ನಮ್ಗೆ ಸದಾ ಇರಲಿ. ನಿಮ್ಮ 7 ಜನ್ಮದ ಪಾಪಕರ್ಮಗಳನ್ನು ಆ ಪರಶಿವ ಕಳೆದು ನಮ್ಮನ್ನ ಮೋಕ್ಷಾತ್ಮರನ್ನಾಗಿ ಮಾಡಲಿ ಅಂತ ಮತ್ತೊಮ್ಮೆ ಆತನಲ್ಲಿ ಪ್ರಾರ್ಥಿಸ್ತಾ, ಇಂದಿನ ಪವಿತ್ರ ದಿನ ಯಾರೆಲ್ಲ ಈ ಶಿವರಾತ್ರಿ ಒಳಗೆ ಪಾಲ್ಗೊಂಡಿರಿ, ನಿಮ್ಮೆಲ್ಲರಿಗೆ ಸದ್ಗುರುನಾಥ ಭಗವಂತ ಆ ಸಾಂಬಶಿವ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನವನ್ನು ಸದಾ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ. ಬರೀ ಪಟ್ಟಂತ ಈ ಕಡೆ ಯಾಕಂದ್ರೆ ಅವರೇ ನನಗೆ ಪೂರ್ಣ ಬರೀ ಬರೀ ಈಗ ಹೆಣ್ಮಕ್ಳೆಲ್ಲ ಈ ಕಡೆಗೆ ಗಂಡ್ಮಕ್ಳೆಲ್ಲ ಆ ಕಡೆ ಅವರೆಲ್ಲ ಕಮಿಷನ್ ಜೊತೆಗೆ ನೀವು ಗೆದ್ದೆಗೆಟ್ಟಿಗೆ ಹೋಗಿಲ್ಲ ನೋಡ ಇವ್ರು ಬಂದಾರಲ್ಲ ಮತ್ತೆ ಅವ್ರು ಬರ್ಬೋದು.
ರಾತ್ರಿ ಹುಬ್ಳಿಗೆ ಹೊಂಟಾರ ಸಿದ್ದಾರೂಢ